ನಮಸ್ಕಾರ. ಸಮಂತ ನ್ಯೂಸ್ಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ದೇವರಮಳ್ಳೂರು ಶ್ರೀ ಮಳ್ಳೂರಾಂಬ ದೇವಿಯ ವಿಜೃಂಭಣೆಯಿಂದ ನಡೆದ ಬ್ರಹ್ಮರಥೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ದೇವರಮಳ್ಳೂರು ಗ್ರಾಮದ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಈ ಜಾತ್ರಾ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಂಯೋಜಕರಾದ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ರಾಜುಗೌಡರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ನಂತರ ಮಾತನಾಡಿದ ಅವರು, ಶ್ರೀ ಮಳ್ಳೂರಾಂಬ ದೇವಿಯು ಕ್ಷೇತ್ರದ ಎಲ್ಲ ಜನರಿಗೆ ಮತ್ತು ನಾಡಿನ ಪ್ರಜೆಗಳಿಗೆ ಒಳ್ಳೆಯ ಬೆಳೆ ಮಳೆ ನೀಡಿ ಆ ದೇವಿಯ ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ದೇವಿಯನ್ನು ಪ್ರಾರ್ಥಿಸಿದರು. ಈ ಜಾತ್ರೆಯ ರಥೋತ್ಸವವು ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಕ್ತಾದಿಗಳು ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಈ ರಥೋತ್ಸವಕ್ಕೆ ಬಾಳೆಹಣ್ಣುಗಳನ್ನು ಹಾಕುವುದು ಪ್ರತೀತಿ ಹಾಗೂ ರಥೋತ್ಸವಕ್ಕೆ ಬಂದಿದ್ದ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಮಾಡಿದ್ದರು. ದೇವರಮಳ್ಳೂರು ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮರಥೋತ್ಸವದಲ್ಲಿ ಡೊಳ್ಳು ಕುಣಿತ ಮತ್ತು ವೀರಗಾಸೆ ಮತ್ತು ವೇಷಭೂಷಣಗಳ ಕಲಾವಿದರಿಂದ ನೃತ್ಯ ಪ್ರದರ್ಶನ ಭಕ್ತಾದಿಗಳ ಗಮನ ಸೆಳೆಯಿತು. ಒಟ್ಟಾರೆ ಜಾತ್ರೆಗೆ ಬಂದಂತಹ ಭಕ್ತಾದಿಗಳು ರಥೋತ್ಸವವನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಓಂ ಸಮಸ್ತ ರಾಜೋಪಚಾರ ಶಕ್ತೋಪಚಾರ ಸರ್ವೋಪಚಾರ ದೇವೋಪಚಾರ ಪೂಜಾಂ ಸಮರ್ಪಯಾಮಿ. ಚಾರ್ಜಿಂಗ್ ಬಲ್ಬ್ ಸಹ ಹಾಕಿದ್ರೆ ಸರ್. ಓಂ ಹಿರಣ್ಯಪಾತ್ರಂ ಭಗೋ ನಮಃ ಮರಭ್ಯಾಸಾನಿ ಏಕದಾ ಬ್ರಹ್ಮಣನುಪಹರತಿ ಏಕದೀವಯಮಾನ ಆದಿತ್ಯ ಶೋಭನಾ ಶೋಭಮಾನ ಕಲ್ಯಾಣ ಶ್ರೀ ಮಳ್ಳೂರಂಬ ದೇವತಾ ಅನುಗ್ರಹ ಫಲಸಿದ್ಧಿರಸ್ಸು. ಒಂದು ಜನರೇಟರ್ ಇಡಬೇಕಪ್ಪ ಇಲ್ಲಿ ಕಡೆ ಬಾವಳಿ ಮೇಲೆ ಇರುತ್ತೆ. ಓಂ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯಾಯ ಸೇವೇಂದ್ರಿಯೇ ಪ್ರತಿಷ್ಠತೆ ರೋಚನೋ ರೋಚಮಾನಃ ಶೋಭನಃ ಶೋಭಮಾನಃ ಕಲ್ಯಾಣಃ. ಶ್ರೀ ಮಳ್ಳೂರಂಬ ದೇವತಾ. ಓಂ ನಮೋ ನಮೋ ಮನ್ನ ಭಾತುಮಿದಗಾಧ್ಯಾಯನ್ನ ಚಂದ್ರಮಾಸ್ತೆ ಜಾಮಾಯೋ ಶ್ರೀ ಮಳ್ಳೂರಂಬ ದೇವತಾನುಗ್ರಹ ಫಲಸಿದ್ಧಿರಸ್ಸು. ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧತಾ ಫಲಸಿದ್ಧಿರಸ್ಸು. ಮನೋವಾಂಛತ ಫಲಸಿದ್ಧಿರಸ್ಸು. ಸರ್, ಮಳ್ಳೂರಾಂಬ ದೇವಾಲಯ ಇತಿಹಾಸ ಪ್ರಸಿದ್ಧ ಒಂದು ದೇವಾಲಯ. ಇದು ಬಹಳ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಗ್ತದೆ. ಅದಕ್ಕೆ ತಾವು ಕೂಡ ಪಾಲ್ಗೊಂಡಿದ್ದೀರಾ. ಅದ್ರ ಸಂಬಂಧಪಟ್ಟಂಗೆ ವಿಶೇಷ ಪೂಜೆ ಕೂಡ ಮಾಡಿಸಿದ್ರೆ. ಸೊ ಏನು ಹೇಳಿ ಕೊಡ್ತಾರೆ ಜಾತ್ರೆ ವಿಶೇಷದ ಬಗ್ಗೆ? ಇವತ್ತು ವರ್ಷ ಪ್ರತೀತಿ ಇರುತ್ತೆ. ಮಳ್ಳೂರಾಂಬ ತಾಯಿಯ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಿಂದ ಸಂಭ್ರಮ ಸಡಗರದಿಂದ ಶ್ರದ್ಧಾನಿಷ್ಠೆಯಿಂದ ಎಲ್ಲ ಭಕ್ತಾದಿಗಳು ಬಂದಿವತ್ತು ಆ ಅಮ್ಮನ ಮಳ್ಳೂರಾಂಬ ತಾಯಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಎಲ್ಲರೂ ಕೂಡ ಅವರ ಕೋರಿಕೆಗಳನ್ನ ಈಡೇರಿಸುವಂತೆ ಆ ತಾಯಿಯಲ್ಲಿ ಮೊರೆ ಇಡ್ತಾರೆ. ನಾನು ಕೂಡ ಇವತ್ತು ಆ ತಾಯಿಯನ್ನು ಬಂದು ವರ್ಷ ಪ್ರತೀತಿಯಂತೆ ಬಂದು ಆ ತಾಯಿಯಲ್ಲಿ ಪೂಜೆ ಸಲ್ಲಿಸಿ ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಜನತೆ ಸಮೃದ್ಧವಾಗಿರಲಿ, ಹೆಚ್ಚಾಗಿ ರೈತಾಪಿ ವರ್ಗನೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಕೂಡಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತಾಪಿ ವರ್ಗ ಎಲ್ಲ ಏನು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅದು 100 ಪಟ್ಟು ಹೆಚ್ಚಿಗೆ ಸದೃಢವಾಗಿರಲಿ, ಓದ್ತಾ ಇರೋಂಥ ಎಲ್ಲ ಮಕ್ಕಳಿಗೂ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ, ಎಲ್ಲರೂ ಕೂಡ ಎಲ್ಲ ಕುಟುಂಬ ವರ್ಗದವರು ಕೂಡ ಎಲ್ಲ ಜನಸಾಮಾನ್ಯರು ಕೂಡ ಕೂಲಿ ಕಾರ್ಮಿಕರು ಕೂಡ ವ್ಯಾಪಾರಸ್ಥರಿಗೂ ಕೂಡ ಆ ತಾಯಿ ಮಳ್ಳೂರಾಂಬ ದೇವಿ ತಾಯಿ ಏನು ಆರ್ಥಿಕವಾಗಿದ್ದಾರೆ ಅದು 100 ಪಟ್ಟು ಹೆಚ್ಚಿಗೆ
ಸದೃಢವಾಗಿ ಆರ್ಥಿಕವಾಗಿ ಇರುವಂತೆ ಮಾಡಲಿ. ಅದೇ ರೀತಿ ಅವ್ರಿಗೆ ಒಳ್ಳೆಯ ಆಯುಸ್ಸು ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ. ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ಆ ದೇವಿಯಲ್ಲಿ ಮೊರೆ ಇಟ್ಟಿದ್ದೀನಿ. ಖಂಡಿತ ಆ ತಾಯಿ ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ವರ್ಷ ಪ್ರತೀತಿಯಂತೆ ಬಂದಿನ ಪೂಜಾ ಕಾರ್ಯಕ್ರಮ ಸಲ್ಲಿಸಿದ್ದೀವಿ. ಎಲ್ಲ ಒಳ್ಳೇದಾಗುತ್ತೆ. ಆ ತಾಯಿ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸ್ವಲ್ಪ ಹಿಂದಕ್ಕೆ ಯಾವ ಸ್ಕೂಲ್ ಮಕ್ಕಳಪ್ಪ ಎಲ್ಲಾನು? ಮಕ್ಕಳಲ್ಲಿ ಎನರ್ಜಿ ನೋಡಿ ಹೆಂಗಿದೆ, ಇವಾಗಲೇ ಹೆಂಗಿದೆ. ಮೇಡಮ್ ಅವ್ರಿಗೆ ಎನರ್ಜಿ ಇದ್ರೆ ಮಕ್ಕಳಲ್ಲಿ ಎನರ್ಜಿ ಬರುತ್ತೆ ಸರ್. ನೋಡಿದ್ಮೇಲೆ ಎನರ್ಜಿ ಬಂದಿದೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಓದೋಂಗಾಗಲಿ. ಹಿಂದಕ್ಕೆ ಬರ್ರಿ, ಆ ಕಡೆ ಹೋಗ್ರಿ. ಅಣ್ಣ ಆ ಮೇಡಮ್ ಅವ್ರನ್ನ ಮಾತಾಡ್ರಣ್ಣ. ಎಲ್ಲ ಕೆಲಸ ನೆಕ್ಸ್ಟ್ ವರ್ಷನೂ ಕೊಡ್ತಾ ಇರ್ತಾರೆ. ಅದಕ್ಕೆ ಪ್ರತೀತಿ ಆಗುತ್ತೆ. ಗುರು నువ్వు అడ్డు పోయాడు తీసుకోండి హంగే ఓ అడ్డం తీసుకోండి. ಹೇಳಪ್ಪ.